34,000 ಅಭಂಗ ರಚನೆ ಮಾಡಿದ್ರು ಸಂತ ತುಕಾರಾಮ್ ಏನಂತಾರ? ಪಾಂಡುರಂಗ ಕರು ಪ್ರಥಮ ನಮನ. ಎಷ್ಟು ಅಭಂಗ ರಚನೆ ಮಾಡಿದ್ರು, ನೀ ಎಷ್ಟು ವಿದ್ಯಾಂತೆ ಆದ್ರೂ ಕೂಡ, ನೀ ಎಷ್ಟು ಸಂಪತ್ತಿನವಾಗಿದ್ರು ಕೂಡ, ನೀ ಎಷ್ಟು ಕಲ್ತಿದ್ರು ಕೂಡ, ನನ್ನ ಪಾದ ನಿನ್ನ ಮನಸ್ಸಿನಾಗಿಲ್ಲ ಅಂದ್ರೆ ಜೀವನ ವ್ಯರ್ಥ ಅಂತ ಹೇಳ್ತಾರೆ. ಇಲ್ಲಿ ಜೀವನ ವ್ಯರ್ಥ. ನೀನು ಈ ಜನ ನೋಡ್ಲಿ ಅಂತ ಮಾಡಬೇಡ ಅಂತಾರ. ನನ್ನ ಪಾದ ನಿನ್ನ ಸದಾ ನಿನ್ನ ಮನಸ್ಸಿನಾಗಿದ್ರ ನೀನ ದೇವರದಿ ನೋಡು ಅಂತಾನ. ನೀನ ದೇವರದಿ, ದೇವ್ರನ್ನ ಯಾಕೆ ಅಂತ. ನೀನ ದೇವರದಿ, ನೀನು ದೇವರಾಗ್ಬೇಕಾದ್ರೆ ತುಕಾರಾಮ್ ಅಂತಾರ. ತುಕಾರಾಮನ ಮುಳ್ಳು ಹಚ್ಚಿ ಬಡದ್ರು, ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿದ್ರು, ಎಷ್ಟು ಜನ ಹೊಡೆದ್ರು ಕೂಡ ತುಕಾರಾಮ್ ಏನಂದ್ರು? ಹೊಡೆದವರ ದೇವರಂದ. ಏನಂದ ತುಕಾರಾಮ? ನನ್ನ ಮುಳ್ಳು ಹಚ್ಚಿ ಹೊಡೆದ ಮುಂಬಾಜಿನ ದೇವರಂದ. ಮುಂಬಾಜಿ ಮುಳ್ಳು ಹಚ್ಚಿ ಬಡದ್ರ ಆ ಮುಂಬಾಜಿನ ರಾತ್ರಿ ಹೋಗಿ ತುಕಾರಾಮ್ ಕಾಲ್ ಹಚ್ಕಾಕತ್ತಂತ. ನಾವ್ ನೀವ್ ಮಾಡ್ಬೋದೇನ್ರಿ ಕೆಲಸ? ಒಂದು ಮಾತು ಬರೇ ತಡ್ಕೊಳಕ್ ಆಗುದಿಲ್ಲ. ಯಾಕೆ ತಡ್ಕೊಳಕ್ ಆಗುದಿಲ್ಲ? ನಮ್ಮೊಳಗ ಆ ರಸ ಉಳಿದಿಲ್ಲ ಅಂತಾರೆ. ಆ ರಸ ಉಳಿಬೇಕಲ್ಲ, ಅಮೃತವಾಣಿ ಉಳಿಬೇಕಲ್ಲ. ನೀನು ಹದಾನಾಗಿಲ್ಲ, ಹದ ಹೆಂಗ್ ಹದ ಆಗುದ್ರಿ? ಗುರುವಿನ ಉಪದೇಶ ಬೇಕು. ಹದ ಆಗ್ಬೇಕಾದ್ರೆ ಗುರುವಿನ ಉಪದೇಶ. ಈಗ ನೀವು ಗೋಧಿ ಹುಗ್ಗಿ ಮಾಡ್ತಿರ್ತೀರಪ್ಪ. ಗೋಧಿ ಹುಗ್ಗಿ ಮಾಡುವಾಗ ಅದಕ್ಕೇನ್ ಬೇಕಾಗೈತಿ? ಹುಟ್ಟಬೇಕಾಗೈತ್ರಿ. ಹುಟ್ಟಬೇಕಿಲ್ಲ. ಹುಟ್ಟಿಲಿಲ್ಲ ಅಂದ್ರ ಅದು ಗಂಟ ಆಗ್ತದ. ಅದು ಗಂಟ ಆಗ್ತದ. ಅದಕ್ಕೆ ಏನಂತಾರ? ನಿನ್ನ ಎಷ್ಟು 4, 5, 6 ಶಾಸ್ತ್ರ 18 ಪುರಾಣ ತಿಳ್ಕೊಂಡ್ರು ಗುರು ಅನ್ನೋ ಶಬ್ದ ನಿನ್ನೊಳಗಿರ್ಲಿಲ್ಲ ಅಂದ್ರ ನಿನ್ನ ಜೀವನ ವ್ಯರ್ಥ. ನಿನ್ ಜೀವನ ವ್ಯರ್ಥ ಆಗ್ತದ. ಅದು ಎಲ್ಲಿ ತನ ವ್ಯರ್ಥ ಆಗ್ತದ? ನಿನಗೆ ಎಲ್ಲಿ ತನ ಅರ್ಥ ಆಗುದಿಲ್ಲ ಅಲ್ಲಿ ತನ ವ್ಯರ್ಥ ಆಗ್ತದ. ಎಲ್ಲಿ ತನ ಅರ್ಥ ಆಗ್ತದ ಅಲ್ಲಿ ತನ ದೇವರ ನಿನಗ ದೂರ ಇಲ್ಲ ಅಂತದ. ಹೆಂಗೈತಿ ನೋಡ್ರಿ. ಅರ್ಥ ವ್ಯರ್ಥದೊಳಗ ಜೀವನ ಕಳಿಬ್ಯಾಡು ಅಂತ. ನೀ ವ್ಯರ್ಥ ಜೀವನ ಕಳೆದಿದ್ರ ಶೌಟಚ ಪಾಳ ಏಕ ಮನುಷ್ಯ ಜನ್ಮ ಚುಕುಲಿಯ ವರ್ಮ ಏರಾಕ್ಬಡಿ. ಈ ಮನುಷ್ಯ ಸಿಕ್ಕಿದ್ದ, ಈ ಜನ್ಮ ಸಿಕ್ಕಿದ್ದ ದುರ್ಲಭ. ಇದೇ ಮಾನವ ಜನ್ಮ ಸಿಕ್ಕಿದ್ದ ದುರ್ಲಭ. ಇದು ಅಕಸ್ಮಾತ್ ತಪ್ಪು ಹೋತಂದ್ರ ಒಟ್ಟು ಭರವಸಿಲ್ಲ. ಸಾವು ಕಟ್ಟಿಟ್ಟ ಬುತ್ತಿ, ಖಚಿತ ಸಾವು. ಆದ್ರಲ್ಲಿ ಅಂತ ಹೇಳ್ತಾರ ತುಕಾರಾಮ್ರು, ನೀ ಹುಟ್ಟಬಹುದು ಅಕಸ್ಮಾತ್, ಆದ್ರೆ ಇದೇ ಜನ್ಮ ಹುಟ್ಟುತ್ತೇನಂತ ಗ್ಯಾರಂಟಿ ಇಲ್ಲ ಅಂತ. ಗ್ಯಾರಂಟಿ ಇಲ್ಲ ಅಂತಾರೆ. ಇದೇ ಜನ್ಮಕ್ಕ ಹುಡ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಅದಕ್ಕೆ ಇಲ್ಲಿ ಏನಂತಾರ? ಚವಟ ಚಪಾಳ ಏಕ ಮನುಷ್ಯ ಜನ್ಮ. ಚವಟ ಚಪಾಳ ಏಕ ಮನುಷ್ಯ ಜನ್ಮ. ಬಲಿಯ ವರ್ಮ तेरा पड़े चुपलिया वर्मा तेरा पड़े जवाठा चपाला एक मन के जन्मा. जवाठा चपाला एक मन के जन्मा. जवाठा चपाला एक मन के जन्मा. ಏನ್ ನಿರೂಪಣೆ ಕೊಡ್ತಾ ಇದ್ದಾರೆ ಇಲ್ಲಿ? ಶೌಟ ಚಪಾಳ ಏಕ ಮನುಷ್ಯ ಜನ್ಮ. ಈ ಜನ್ಮ ಸಿಕ್ಕಿದ್ದ ದುರ್ಲಭ. ಹಾನಿ ಮಾಡ್ಕೊಳ್ಬೇಡ ಅಂತಾರ. ಹಾನಿ ಆತಂತ ತಿಳ್ಕೊ.
ಭೂಮಿ ಮ್ಯಾಲ ಏನೇನಾಗಿ ಹುಟ್ಟಿ ಬರ್ತದ ಮನುಷ್ಯ ಇಲ್ಲಂತಾರ ನೋಡು. ಏ ತಮ್ಮ, ಹುಟ್ಟಿ ಬರಾಕ ಹುಲ್ಲು ಜನ್ಮ ಅಲ್ಲ ನೋಡು ಅಂತಾರ ಇಲ್ರಿ. ಹುಟ್ಟಿ ಬರಾಕ ಹುಲ್ಲು ಜನ್ಮ ಅಲ್ಲ, ಎತ್ತರಾಗ ಅಂತಾರ. ಮನುಷ್ಯ ಹುಟ್ಟಿದ ಮ್ಯಾಲ ಈ ಜನ್ಮ ತಪ್ಪಿದ್ರ ಏನಾಗಿ ಹುಟ್ಟಿ ಬರ್ತದಪ್ಪ? ಪ್ರಥಮ ಹುಲ್ಲಾಗೆ ಹುಟ್ಟಿ ಬರ್ತೈತಿ. ಏನ್ರಿ? ಹುಲ್ಲಾಗೆ ಹುಟ್ಟಿ ಬರ್ತೈತಂತ ಮನುಷ್ಯ. ಹುಲ್ಲಲಿಂದ ಎಲ್ಲಾ ಜನ್ಮ ತಗೊಂಡ ಮನುಷ್ಯ ಜನ್ಮಕ್ ಬರ್ಬೇಕಾದ್ರ ಎಷ್ಟು ಕಷ್ಟ ಐತಲ್ಲ. ಅದಕ್ಕೆ ಏನಂತಾರ, ಈ ಜನ್ಮ ಪವಿತ್ರ ಜನ್ಮ. ಇದು ಈ ಜನ್ಮದೊಳಗ ನೀವು ಏನ್ ತಗೊಳ್ಬೇಕಂತ ಕೇಳ್ತಾರಂತ ಹೇಳಿದ್ರ, ಜ್ಞಾನ ಅನುಭವ ತಗೋಬೇಕಂತ. ಮತ್ತ ಜ್ಞಾನ ಐತ್ರಿ, ಅನುಭವ ಇಲ್ಲ ಅಂದ್ರ ಅದು ವ್ಯರ್ಥ ಅಂತ. ಮತ್ತ ಅನುಭವ ಐತಿ, ಜ್ಞಾನ ಇಲ್ಲ, ಅದು ವ್ಯರ್ಥ ಆಗ್ತದ. ಜ್ಞಾನ ಅನುಭವ ಆದಾಗ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಏನಾಗ್ತದ್ರಿ? ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರ ಜ್ಞಾನ ಅನುಭವ ಎರಡೂ ಬೇಕಂತ ಹೇಳ್ತಾರೆ. ಜ್ಞಾನ ಅನುಭವ ಎರಡೂ ಬೇಕಂತ ಹೇಳ್ತಾರ. ಅದು ಹೆಂಗಂತ ಕೇಳಿದ್ರ, ಈಗ ನೀವು ಅಡಿಗೆ ಮಾಡಿರ್ತೀರಿ, ಉಪ್ಪು ಹಾಕಿ ಅಡಿಗೆ ಮಾಡಿರಿ, ಖಾರ ಬಿಡ್ರಿ, ಹಂಗ ರುಚಿ ಆಗ್ತದ ನೋಡು? ಆಗ್ತದ? ಇಲ್ಲ. ಎರಡು ಉಪ್ಪು ಖಾರ ಆದಾಗ ಅದು ಹೆಂಗ ಅಡಿಗೆ ರುಚಿ ಬರ್ತದಲ್ಲ, ಹಂಗೇನಂತಾರ, ಜ್ಞಾನ ಅನುಭವ ಆದಾಗ ನಿನಗ ಆತ್ಮ ಜ್ಞಾನ, ಆತ್ಮ ಸಾಕ್ಷಾತ್ಕಾರ ನಿನಗ ಆಗ್ತದ ಅಂತ ಹೇಳ್ತಾರ. ಈ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರ ಏನ್ ಮಾಡತ್ತಾರ? ತದ್ವಿತಿ ಪ್ರಣೇಪಾಥೇನ ಪರಿಪ್ರಶ್ನೇನ ಶಿವಯ ಉಪದಕ್ಷಂತಿ ಜ್ಞಾನ ಜ್ಞಾನೇನ ಸತ್ತತ್ವ ದರ್ಶನ ಅಂತಾರ. ಎಲ್ಲಿ ಸಂತರು ಅದಾರ, ಎಲ್ಲಿ ಶರಣರು ಅದಾರ, ಇವ್ರಂತೇಳಿ ಹೋಗಿ ಜ್ಞಾನದ ಅನುಭವ ತಿಳ್ಕೋರು ಅಂತ ಹೇಳ್ತಾರ. ಈ ಜ್ಞಾನದ ಅನುಭವ ನೀ ತಿಳ್ಕೊಂಡ್ರೆ ಸಾಕ. ನೀನು ಇಲ್ಲೇನ್ ಹೇಳ್ತಾರ, ನೀ ಭಕ್ತಿ ಮಾಡುದು ಮೊದಲಲ್ಲ. ಏನ್ ಹೇಳ್ತಾರ? ನೀ ಭಕ್ತಿ ಮಾಡುದು ಮೊದಲಲ್ಲ, ಭಕ್ತಿ ಮರ್ಮ ತಿಳ್ಕೊ ಅಂತಾರೆ. ಯಾವ್ದನ್ನ? ಭಕ್ತಿಯ ಮರ್ಮ ತಿಳ್ಕೊಬೇಕಂತ. ಭಕ್ತಿ ಮರ್ಮ ತಿಳ್ಕೊಬೇಕಾದ್ರೆ ನಾವ್ ಯಾವ ಮಾರ್ಗಕ್ಕೆ ಬರ್ಬೇಕಿಲ್ಲ? ಸನ್ಮಾರ್ಗಕ್ಕೆ ಬರಬೇಕು. ಸನ್ಮಾರ್ಗ ಅಂದ್ರೆ ಏನು? ಸನ್ಮಾರ್ಗ ಅಂತಾರಲ್ಲ, ಶ್ರವಣ ಸನ್ಮಾರ್ಗ. ಈ ಸನ್ಮಾರ್ಗದೊಳಗೆ ಯಾರದಾರ, ಜೀವನದೊಳಗೆ ಅವರ ಶಾಶ್ವತ ಆಗಿ ಹೋಗ್ಯಾರ ಅಂತ ಹೇಳ್ತಾರೆ. ಶಾಶ್ವತ ಆಗಿ ಹೋಗ್ಯಾರ. ಯಾರು ಸನ್ಮಾರ್ಗವನ್ನು ಬಿಟ್ಟು ಹೋದ್ರು ಅವ್ರು ಏನಾಗ್ಯಾರ? ಈ ಭೂಮಿ ಮ್ಯಾಲ ದುರ್ಮರನಾಗ್ಯಾರ ಅಂತ. ಅದು ಹೆಂಗ್ರಿ ಅಂದ್ರ, ಈಗ 11 ಅಕ್ಷೇಣಿ ಕೌರವರು, 7 ಅಕ್ಷೇಣಿ ಪಾಂಡವರು. ಇಲ್ಲಿ ಹೇಳ್ತಾರ, ಪಾಂಡವರು ಯಾವ ದಾರಿಯನ್ನು ಹಿಡಿದ್ರು? ಸನ್ಮಾರ್ಗದ ದಾರಿ ಹಿಡಿದ್ರು. ಅವ್ರೇನಾದ್ರು ಜಗತ್ತಿನೊಳಗ ಖ್ಯಾತ ಆದ್ರು ಅಂತ. ಮತ್ತ ಕೌರವರು ಕೆಟ್ಟ ದಾರಿಯನ್ನು ಹಿಡಿದ್ರು. ಅವ್ರೇನಾದ್ರು ನರಕವಾಸಿ ಆದ್ರಂತ. ನೀನ್ ನರಕವಾಸಿ ಆಗ್ಬೇಕಾದ್ರ ಯಾವ ದಾರಿ ಹಿಡಿದು? ಕೆಟ್ಟವ್ರ ದಾರಿ ಹಿಡಿತದ. ನೀವ್ ಒಳ್ಳೆಯವ್ರ ದಾರಿ ಹಿಡಿಬೇಕಾದ್ರ ಸಂತ ಶರಣರ ಮಾರ್ಗವನ್ನು ಹಿಡಿಬೇಕಂತಾರ. ಈ ಸಂತ ಶರಣರ ಮಾರ್ಗ ಹಿಡಿಬೇಕಾದ್ರ ನಿನ್ನಲ್ಲಿ ಒಂದು ಎರಡನ್ನ ಏನ್ ಮಾಡ್ಯಾರಪ್ಪ ಅಂದ್ರ, ಈಗ ಪಾಪ ಪುಣ್ಯ. ಪಾಪ ಪುಣ್ಯ ಏನದಾವ? 2 ಅಣ್ಣ ತಮ್ಮ ಅದಾವ. ಏನಂತಾರ್ರಿ? 2 ಅಣ್ಣ ತಮ್ಮ ಅದಾವ. ಅವು ಹೆಂಗಂದ್ರ, ಪಾಂಡುರಾಜ ಧೃತರಾಷ್ಟ್ರ 2 ಅಣ್ಣ ತಮ್ಮರಿಗೆ. ಹೌದಿಲ್ಲ? ಇಷ್ಟು ದೂರ ಹೋಗೋದು ಬ್ಯಾಡ ನಾವು. ಇಲ್ಲಿ ಹೇಳ್ತಾರ ಒಂದ್ ಮಾತ, ಏನಂತ? ಪಾಪ ಪುಣ್ಯ ಎಲ್ಲೈತಂತ ನೀವು ಹುಡುಕ್ಬೇಡ, ಅದು ನಿನ್ನಲ್ಲೇ ಐತಿ ಅಂತ ಹೇಳತ್ತಾರ. ನಮ್ಮಲ್ಲೇ ಐತಂತ್ರಿ. ಎಲ್ಲೈತ್ರಿ ನಮ್ಮಲ್ಲೇ? ಸಂತ ಶರಣರಂದ್ರ ಪುಣ್ಯವಾದಿತ್ತು. ಏನಂತಾರ? ಸಂತರು ಶರಣರಂದ್ರ ಪುಣ್ಯವಾದಿತ್ತು. ಇದ ಬಾಯಿಂದ ಅವಾಚ್ ಮಾತಾಡಿದ್ರ ಪಾಪವಾದಿತ್ತು. ಪಾಪ ಪುಣ್ಯ ನೀ ಹುಡುಕ್ಬೇಡ. ಯಾಕ್ರಿ ಅಪ್ಪ ಎಣ್ಣ ಅಂದ್ರ ಪುಣ್ಯ ಆಗ್ತದ. ಇದ ಬಾಯಿಲಿ ಅವಾಚ್ ಮಾತಾಡಿದ್ರ ಪಾಪ ಆಗ್ತದ.